ನಮಸ್ಕಾರ. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ನಡೆದ ಪಾಠ ನಮಸ್ಕಾರಗಳಿಂದ ಮುಖ್ಯಾಂಶಗಳು. ಅತಿಯಾದ ಒತ್ತಡದಿಂದ ವ್ಯಕ್ತಿಯ ಬದುಕು ಅಶಾಂತಿಯುತ ಸಾಗುತ್ತಿದೆ. ಬಿಕೆ ಪ್ರೇಮ್ ಸಂಭಾಯ್ಜಿ 1 ಕೋಟಿ ವರ್ಷ ಯೋಗ ಮಾಡಿದರೆ ಫಲ 1 ದಿವಸ ಗುರುವಿನ ಧ್ಯಾನ ಮಾಡಿದ ಸಿಗುವುದು. ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಹಾಗೂ ಬಿಗ್ವಾನ್ ಆಶ್ರಮದಲ್ಲಿ ಗುರು ಪೂರ್ಣಿಮಾ ಸಂಭ್ರಮಾಚರಣೆ. ಪೂಜ್ಯರ ದರ್ಶನಕ್ಕೆ ಹರಿದು ಬಂದ ಭಕ್ತರು. ನಗರದ ಜನವಾಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿಸ್ ರಾಜಯೋಗ ಕೇಂದ್ರ ಪಾವನಧಾಮ ಆವರಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿಸ್ ರಾಜಯೋಗ ಕೇಂದ್ರ ಪಾವನಧಾಮ ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಕರ್ತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬ್ರಹ್ಮಕುಮಾರಿಸ್ ಮುಖ್ಯ ಕೇಂದ್ರ ರಾಜಸ್ಥಾನ್ ಮೌಂಟ್ ಅಬೂದ್ ಅಂತಾರಾಷ್ಟ್ರೀಯ ವಾಗ್ಮಿ ಹಾಗೂ ವಿಶ್ವ ಪ್ರಸಿದ್ಧ ಕ್ಯಾನ್ಸರ್ ರೋಗ ತಜ್ಞರ ಬಿಕೆ ಪ್ರೇಮ್ ಸಂಭಾಯ್ಜಿ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಇಂದು ಅತಿಯಾದ ಒತ್ತಡದಿಂದ ವ್ಯಕ್ತಿಯ ಬದುಕು ಅಶಾಂತಿಯಿಂದ ಸಾಗುತ್ತಿದೆ. ವ್ಯಕ್ತಿಯ ದೇಹದಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಸರಿಯಾಗಿದ್ದರೆ ಅತಿಯಾದ ಉದ್ವೇಗದಿಂದ ಹೆಚ್ಚು ಹೃದಯಾಘಾತವಾಗುತ್ತವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅವಿಭಕ್ತ ಕುಟುಂಬಗಳು ಹೋಗಿ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಮಾರ್ಪಡೆಯಾಗುತ್ತವೆ. ಇದರಿಂದ ಏಕಾಂತ ಕಾಡುತ್ತಿದೆ. ಒಂಟಿತನದಿಂದ ಚಿಂತೆಗಳು ಜಾಸ್ತಿಯಾಗಿ ರೋಗಗಳು ಹುಟ್ಟು ಹಾಕುತ್ತಿವೆ. ಡಿಪ್ರೆಷನ್, ನಿರುತ್ಸಾಹ, ಯಾಕಾದರೂ ಹುಟ್ಟಿದ್ದೇನೆ ಎನ್ನುವ ಭಾವನೆ ವ್ಯಕ್ತಿಯ ನೋವಿನ ಪ್ರಪಾತಕ್ಕೆ ತಲುಪುತ್ತವೆ. ಆದ್ದರಿಂದ ಪ್ರತಿದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿ ಮನಸ್ಸು ಪ್ರಶಾಂತವಾಗಿಟ್ಟುಕೊಳ್ಳಬೇಕೆಂದು ಸಲಹೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಮಾತನಾಡಿ, ಪತ್ರಿಕಾ ದಿನಾಚರಣೆ ಪ್ರತಿ ವರ್ಷ ಪತ್ರಕರ್ತರ ಹಬ್ಬದಂತೆ ಆಚರಿಸಬೇಕು. ತನ್ನುಳಕ್ಕೆ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನ, ಪತ್ರಕರ್ತರಿಗೆ ಸನ್ಮಾನ ಮತ್ತು ಗೌರವ ಸೂಚಿಸುವ ಮೂಲಕ ಆಚರಿಸಬೇಕು. ಸಂವಿಧಾನದ 4ನೇ ಅಂಗವಾಗಿ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವ ಉತ್ತಮ ಓದು ಮತ್ತು ಉತ್ತಮ ಬರಹ ರೂಢಿಸಿಕೊಳ್ಳಿಸಬೇಕು. ಹೀಗಾದಾಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಿಸಲು ಸಾಧ್ಯತೆ ಎಂದು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಜಿ ಸುರೇಶ್ ಮಾತನಾಡಿ, ಪತ್ರಕರ್ತರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ನಿಖರ ಮತ್ತು ಪ್ರಾಮಾಣಿಕ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜ ಸಮಸ್ಯೆಗೆ ಎತ್ತಿ ಹಿಡಿಯುವ ಪತ್ರಕರ್ತರಿಗೆ ಯಾವಾಗಲೂ ವಾರ್ತಾ ಇಲಾಖೆಯ ಸಹಕಾರ ಇರುತ್ತದೆ. ಈ ನಿಟ್ಟಿನಲ್ಲಿ ಪತ್ರಕರ್ತ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿರುವ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿ ಹಾಗೂ ಬ್ರಹ್ಮಕುಮಾರಿ ಕೇಂದ್ರ ಕಾರ್ಯಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಸಕಾರಾತ್ಮಕ ಸುದ್ದಿಗಳನ್ನು ಬಿತ್ತರಿಸುವುದರಿಂದ ನಕಾರಾತ್ಮಕ ವಿಚಾರವುಳ್ಳ ವ್ಯಕ್ತಿಯು ಸಹ ಸಕಾರಾತ್ಮಕ ವಿಚಾರಗಳನ್ನು ಬದುಕುತ್ತಾನೆ. ಇದರಿಂದ ಸಮಾಜದಲ್ಲಿ ಹರ್ಷ ಮತ್ತು ಶಕ್ತಿ ಉತ್ಪನ್ನವಾಗುತ್ತದೆ. ಪತ್ರಕರ್ತರಿಗೆ ಸಮಾಜವನ್ನು ತಿದ್ದುವ ಗುರುವಿದ್ದಂತೆ ವಿಶ್ವಕ್ಕೆ ವಿವಿಧ ರೀತಿಯ ಸಂದೇಶಗಳು ತಿಳಿಸುವ ಶಕ್ತಿ ಪತ್ರಕರ್ತರಲ್ಲಿದೆ. ಹೀಗಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಾರ್ಯ ಮಾಡಿದರೆ ವಿಶ್ವದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ರಾಜ್ಯ ಕೇಂದ್ರ ಪಾವನಧಾಮದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಂಚಿ ನುಡಿದರು. ಡಾಕ್ಟರ್ ಎಸ್.ಎಸ್. ಸಿದ್ದಾರೆಡ್ಡಿ ಫೌಂಡೇಶನ್ ಗೌರವಾಧ್ಯಕ್ಷ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಮಾತನಾಡಿ, ಪತ್ರಕರ್ತರಿಂದ ಸಮಾಜದಲ್ಲಿ ತಲೆದೂರುವ ಸಾಕಷ್ಟು ಸಮಸ್ಯೆ ಬಗೆಹರುತ್ತವೆ. ಮಗು ಕಳೆದು ಹೋದಾಗ, ರೈತರ ಸಮಸ್ಯೆ ಉದ್ಭವವಾದಾಗ, ವ್ಯಕ್ತಿ ಇತರರಿಂದ ಮೋಸ ಹೋದಾಗ, ಬರಗಾಲ ಬಿದ್ದಾಗ, ಬಡವರಿಗೆ ಅನ್ಯಾಯವಾದಾಗ ಜನರ ಮೊದಲು ನೆನಪು ಮಾಡುವುದು ಪತ್ರಕರ್ತರನ್ನು. ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಮಾಡೋ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬೀದರ್ನಲ್ಲಿ ಇಷ್ಟು ದಿವಸ ಪತ್ರಿಕಾ ರಂಗದಲ್ಲಿ ಮಹಿಳೆಯರಿರಲಿಲ್ಲ. ಈಗ ಒಂದಿಷ್ಟು ಯುವತಿಯರು ಕಾರ್ಯ ಮಾಡುತ್ತಾರೆ ನೋಡಿ ಖುಷಿಯಾಯಿತು. ಒಟ್ಟಿನಲ್ಲಿ ಸಮಾಜ ಓರೆಕೋರೆಗಳನ್ನು, ಲೋಪ ದೋಷಗಳನ್ನು ತಿದ್ದು ಕಾರ್ಯನಿಷ್ಠೆಯಿಂದ ಮಾಡಿದರೆ ಅವರೇ ನಿಜವಾದ ಪತ್ರಕರ್ತರು ಎಂದರು. ಈ ಮುಂಚೆ ಸಂಘ ಜಿಲ್ಲಾಧ್ಯಕ್ಷ ಡಿ.ಕೆ. ಗಣಪತಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಧನೆಗೈದ ಪತ್ರಕರ್ತರ ಮಕ್ಕಳಾದ ಕುಮಾರಿ ದಿವ್ಯಮಣಿ ಗೋಪಿಚಂದ್, ಕುಮಾರ್ ವೈಷ್ಣವಿ ಪಾಟೀಲ್ ಹಾಗೂ ವಿನಯ್ ದಂತ್ಕಾಳೆ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೆ ಸುಮಾರು 100ಕ್ಕೂ ಹೆಚ್ಚು ಪತ್ರಕರ್ತರು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಶಿವಸೇನಾ ಪವಾಲಿ, ಗಂಜರ್ ಸೇನಾ, ನಾಗಶೆಟ್ಟಿ ಧರಂಪುರ್, ವಿರೂಪಾಕ್ಷ ಗಾದ್ಗಿ, ಶಶಿ ಶೆಂಬಳಿ, ವಿಜಯಕುಮಾರ್ ಪಾಟೀಲ್, ಮಾರ್ಥೋಡ್ ಜೋಶಿ, ಸುನಿಲ್ ಹೊನ್ನಾಳೆ, ಪೃಥ್ವಿರಾಜ್ ಮತ್ತು ಇತರರಿದ್ದರು. ಇನ್ನು ಮುಂದೆ ಕಾರ್ಯಕ್ರಮದ ಒಂದು ಉದ್ಘಾಟನಾ ಕಾರ್ಯಕ್ರಮ. आज दिन में मेरा क्या हुआ, काम में हेवी हो गया और क्यों हेवी हुआ, कहाँ मैंने रिएक्ट किया और क्यों रिएक्ट किया, चेक करके मैं अपने अंदर के जो प्रोग्राम्स हैं जो बचपन से गए हुए हैं उनको करेक्ट करूं।
उनको ठीक करूं। दो शब्द हैं इंग्लिश के, माइंड एंड माइंड। स्टेटमेंट है, इफ यू माइंड इट मैटर, इफ यू डोंट माइंड इट डजंट मैटर। अगर किसी चीज को हम माइंड करते हैं तो बॉडी भी माइंड करती है। किसी चीज को हम माइंड नहीं करते हैं तो बॉडी भी माइंड नहीं करती। ये सीक्रेट है। हमारा जो सॉफ्टवेयर है और हार्डवेयर है दोनों गेम खेलते हैं। हमारा सॉफ्टवेयर है उसका शॉर्ट फॉर्म है TEAM, टी। ನಮಗೆ ಹಬ್ಬ ಹುಣ್ಣಿ ಸಂಡೇ ಮಂಡೇ ಇದೇನಿಲ್ಲ, ಎಲ್ರಿಗೂ ಕೆಲವರಿಗೆ ಸಂಡೇ ಅಟ್ಲೀಸ್ಟ್ ಹಾಲಿಡೇ ಇರ್ತದೆ, ನಮ್ಮ ಪತ್ರಕರ್ತರಿಗೆ ಹಾಲಿಡೇ ಇರೋದ್ರಿ. ಸೊ ಆ ನಿಟ್ಟಿನಲ್ಲಿ ನಿರಂತರ ನಾವು ಸೇವೆ ಮಾಡ್ತೇವೆ ಅಂತ ಗುರುತಿಸಿ ಈ ರೀತಿಯಿಂದ ಒಂದು ಶಾಂತಿ ಎರಡು ಕ್ಲಾಸ್ ಹಾಕೋಗಿರೋದು ಗೊತ್ತಾಗಿಲ್ಲ. ಯೂಶಲಿ ತಾವು ಅನುಭವ ಆಗಿರ್ಬೋದು, ನಾವು ಪತ್ರಕರ್ತರಂದ್ರೆ 24 ಬಿಸಿ ಇರ್ತೀವಿ. ಯಾರೇ ಪತ್ರಿಕಾಗೋಷ್ಠಿ ಒಂದು ಕಾರ್ಯಕ್ರಮ ಅಂದ್ರೆ ಉದ್ಘಾಟನೆ ಮಾಡತ್ತಾನೆ ಇರೋದು. ಉದ್ಘಾಟನೆ ಮಾಡಿದ ತಕ್ಷಣ ಯಾರು ಕಾಣೋದು ಹೋಗ್ಬಿಡ್ತಾರೆ. ಸೊ ಹತ್ತದಾಗ ಎಲ್ಲರೂ ಇದು ಬೇಕು ನಮ್ಮ ಕಾರ್ಯಕ್ರಮ. ನಮ್ದು ಪತ್ರಿಕಾ ದಿನಾಚರಣೆ ಅಂದ್ರೆ ಒಂದು ಹಬ್ಬ ಇದ್ದಾಗ, ಅದೊಂದು ಹಬ್ಬ ಇದ್ದಾಗ ಆಚರಿಸಬೇಕು ಅಂತ ನಮ್ಮ ಭಾವನೆ. ಸೊ ಆ ರೀತಿಯಲ್ಲೇ ನಾವು ಈ ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ತಾನೇ ಅಕ್ಟೋಬರ್ನಾಗ 1743 ಕ್ರಿಶ್ಚಿಯನ್ ಪಾದ್ರಿ ಹರ್ಮನ್ ಮೋಗ್ಲಿ ಅಂತ ಅವರು, ಆಕ್ಚುಲಿ ಆ ಕ್ರಿಶ್ಚಿಯನ್ ಪಾದ್ರಿಯವರು ತಮ್ಮ ಧರ್ಮ ಪ್ರಚಾರ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮಗಳೆಲ್ಲ ವಿಶ್ವವಿದ್ಯಾಲಯ ಕುರಿತು ನನ್ನ ಅನಿಸಿಕೆ ಹೇಳ್ತಾ ಇದ್ದೇನೆ. ವಿಶ್ವವಿದ್ಯಾನಿಲಯಗಳು ಹೇಗಾಗ್ತದೆ, ವಿಶ್ವವಿದ್ಯಾನಿಲಯಗಳು ಜಗತ್ತಿಗೆ ಒಂದು ಜ್ಞಾನವನ್ನು ಒಂದು ಬೆಳಕನ್ನು ಕೊಡ್ತಕ್ಕಂಥ ಕೇಂದ್ರಗಳಾಗಿವೆ. ಅಂಥದ್ರಲ್ಲಿ ಇವತ್ತು ಆಧುನಿಕ ಶಿಕ್ಷಣ ಹೇಗಿದೆ ಅಂತಂದರೆ, ಆಧುನಿಕ ಶಿಕ್ಷಣ ಇವತ್ತು ಕೇವಲ ಕಮರ್ಷಿಯಲ್ ಆಗಿದೆ ಅಂತಂದರೆ, ನಮ್ಮ ಮಕ್ಕಳಿಗೆ ನಾವೆಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅಂತಂದರೆ, ನಮ್ಮ ಮಕ್ಕಳಿಗೆ ನಾವು ಎಷ್ಟೊಂದು ದುಡ್ಡನ್ನು ಗಳಿಸ್ತಾನೆ, ಅವನು ಯಾವ ಹಂತಕ್ಕೆ ಇದು ಮಾಡ್ತಾನೆ ಅಂದರೆ ಒಂಥರ ನಾವು ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀವಿ. ಆದರೆ ಇವತ್ತು ಆ ಮಕ್ಕಳನ್ನು ನಾವು ನೈತಿಕ ಮೌಲ್ಯ ಮಾರಲ್ ವ್ಯಾಲ್ಯೂಸ್ನ ಏನು ನಾವು ಕಲಿಸೋದಿಲ್ಲ. ಆದರೆ ಅಂತಹ ಒಂದು ಕೆಲಸವನ್ನು ಯಾವ ವಿಶ್ವವಿದ್ಯಾನಿಲಯಗಳು ಇದನ್ನು ಕಲಿಸುವುದಿಲ್ಲ ಅಂತ ಒಂದು ಜ್ಞಾನವನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಮತ್ತು ನಮ್ಮನ್ನು ಆತ್ಮ, ಮನಸ್ಸು, ಜೀವಾತ್ಮ, ಪರಮಾತ್ಮ ಅಂದರೆ ನಮ್ಮನ್ನು ನಾವು ಏನು ಅನ್ನೋದನ್ನು ನಮ್ಮ ಆತ್ಮವಲೋಕನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಈ ನಮ್ಮ ದೇಶೀಯ ವಿಶ್ವದಲ್ಲಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕಡಿಮೆ ಅಂತ ನಾನು ಹೇಳ್ತಾ ಇದ್ದೇನೆ. और हर्ष हो रहा है, खुशी हो रही है। जैसे मेरे से आगे भी कहा पत्रकारों ने कि इतनी संख्या में पत्रकार भाई और बहनें एकत्रित होना और वो इतने समय तक बैठना, ये बहुत बड़ी बात है। और आज आप सबने ये चैलेंज को पूरा किया सकारात्मक रीति से, इसीलिए आप सबको एक बार पुनः दिल से धन्यवाद देते हुए मुझे ये बात कहते हुए हर्ष हो रहा है, आप सबका इस संसार के अंदर जो प्रोफेशनल है, जो जॉब है, वो आप सारे विश्व को जोड़ते हैं। सारा विश्व कैसे जुड़ता है? एक पत्रिका ऐसा सुंदर माध्यम है। ಸಮಾಜನೇ ನಿರ್ಣಯ ಮಾಡೋದು, ಸಮಾಜನೇ ನಿರ್ಣಯ ಮಾಡೋದು. ನೀವು ಎಲ್ಲ ಪತ್ರಕಾರರಲ್ಲಿ ನೀವು ಹೆಂಗೆ ಕೆಲಸ ಮಾಡ್ತಾ ಇದ್ದೀರಿ, ನಾನು ಹೆಂಗಿದ್ದೀನಿ, ನಾನು ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದು ನಿರ್ಣಾಯಕರು ನಾವಲ್ಲ, ಸಮಾಜನೇ ನಿರ್ಣಯ. ಇಲ್ಲಿ ಈಗ ಒಂದು ಖುಷಿ ಏನಂದ್ರೆ, ಈ ಪತ್ರಿಕಾ ರಂಗದಲ್ಲಿ ಇಷ್ಟು ದಿವಸ ಬೀದರ್ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಇರಲಿಲ್ಲ, ಈಗ ಹೆಣ್ಮಕ್ಳು ಕಾಣಿಸ್ತಾ ಇದ್ದಾರೆ. ಅದು ಇನ್ನೂ ನನಗೆ ತುಂಬ ಸಂತೋಷ ಇದೆ. ಮತ್ತೆ ಒಬ್ಬರು ಸಹಿತ ಯಾಕೆ ಹೇಳಿಲ್ಲ ಈ ಫೀಲ್ಡ್ನಾಗ, ಅದೇ ನಾಲ್ಕು ಕಷ್ಟದಿರ್ಬೋದೇನು, ಎಲ್ಲ ಕ್ಷೇತ್ರದಲ್ಲಿ ಡಾಕ್ಟರ್ ಇದ್ದಾರೆ, ಜಡ್ಜಸ್ ಇದ್ದಾರೆ, ಮತ್ತೆ ವಕೀಲರು ಇದ್ದಾರೆ, ಹಾಗೂ ಇಂಜಿನಿಯರ್ಗಳಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರು ಶಿಷ್ಯರ ಪರಂಪರೆ ಹೊಂದಿರುವ ಬಸವ ಕಲ್ಯಾಣ ತಾಲೂಕಿನ ಹಾರ್ಕು ಸಂಸ್ಥೆ ಹಿರೇಮಠ ಸಾಕಪ್ಪ ಮಠವಾಗಿರುವ ಚಿಂಚೋಳಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಸದ್ಗುರುಗಳ ಬಗ್ಗೆ ಭಕ್ತರು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಗುರು ಪೂರ್ಣಿಮೆಯನ್ನು ಸೋಮವಾರ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಯಿತು. ಗುರು ಪೌರ್ಣಿಮೆ ನಿಮಿತ್ತ ಮಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದ ಪೂಜೆ, ಬಿಲ್ವಾರ್ಚನೆ, ಪಾದಕ ಪೂಜೆ ಹಾಗೂ ತುಳಾಭಾರ ಕಾರ್ಯಕ್ರಮ ಜರುಗಿದವು. ಪೂಜ್ಯ ಚನ್ನವೀರ ಶಿವಾಚಾರ್ಯರು ಲಿಂಗೈಕ್ಯ ಪೂಜೆ ಚೆನ್ನಬಸವ ಶಿವಯೋಗಿಯ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಮುಖ್ಯ ವೇದಿಕೆ ಹೊತ್ತು ಆಗಮಿಸುತ್ತಿರುವ ಅವರನ್ನು ಭಕ್ತರು ದಾರಿಯಲ್ಲಿ ಪುಷ್ಪ ಹಾಕಿ ಸ್ವಾಗತವನ್ನು ಬರಮಾಡಿಕೊಂಡರು.
ಬೀದರ್ ಹಾಗೂ ಕಲಬುರಗಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ವಿವಿಧ ಗ್ರಾಮಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಪೂಜ್ಯರನ್ನು ಶಾಲೆ ಹೊದಿಸಿ ಸತ್ಕರಿಸಿ ಆಶೀರ್ವಾದ ಪಡೆದರು. ಪೂಜ್ಯರ ಆಶೀರ್ವಾದ ಪಡೆಯಲು ಭಕ್ತರು ಸರಿತೆಯಲ್ಲಿ ನಿಂತು ದರ್ಶನ ಪಡೆದರು. ಇದೇ ವೇಳೆ ಆಶೀರ್ವಾದ ನೀಡಿದ ಪೂಜ್ಯರು 1 ಕೋಟಿ ವರ್ಷ ಯೋಗ ಮಾಡಿದರೆ ಸಿಗುವ ಫಲ, ಗುರು ಪೌರ್ಣಿಮಾ ದಿನದ ಶ್ರದ್ಧೆ ಭಕ್ತಿಯಿಂದ ಗುರುವಿನ ಧ್ಯಾನ ಮಾಡಿದರೆ ದೊರೆಯುತ್ತದೆ ಎಂದು ಹೇಳಿದರು. ಈ ದಿನ ಗುರುವಿನ ಪಾದ ಮುಟ್ಟಿ ನಮಸ್ಕರಿಸಿರುವ ಭಕ್ತರಿಗೆ ಜೀವನದ ಕೊನೆ ಉಸಿರು ಇರುವವರೆಗೆ ತನ್ನ ಕೈಯಿಂದ ಕೆಟ್ಟದ ಮಾಡಲು ಸಾಧ್ಯವಿಲ್ಲ. ಗುರುವಿನ ನಾಮಸ್ಮರಣೆಯಿಂದ ಮನೆಯ ಪರಿಸರ ಅಮೃತವಾಗುತ್ತೆ ಎಂದು ನುಡಿದರು. ಎಲ್ಲಿ ಹೆಚ್ಚು ಪೂಜೆ ಜಪ ನಡೆಯುವುದು ಆ ಭಕ್ತರ ಮನೆಯಲ್ಲಿ ಕಷ್ಟಗಳು ಬರುವುದು ಸಾಮಾನ್ಯವಾಗಿದೆ. ಇದಕ್ಕೆ ಧೈರ್ಯಗುಂದದೆ ಲಿಂಗೈಕ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಾಮಸ್ಮರಣೆ ಮಾಡಿದರೆ ಎಲ್ಲವೂ ಪರಿಹಾರವಾಗುವುದೆಂದು ಪೂಜ್ಯರು ಹೇಳಿದರು. ಮಾಡಬಾರದ ಕೆಟ್ಟ ಕೆಲಸಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸಿ ಜೀವನದಲ್ಲಿ ಅಶಾಂತಿಯಿಂದ ಜೀವನ ನಡೆಸುತ್ತಿದ್ದ ವ್ಯಕ್ತಿಗಳೊಬ್ಬಳು ಸದ್ಗುರುವಿನ ದರ್ಶನ ಪಡೆದ ಚಿತ್ತ ಶುದ್ಧಿಯಾಗಿ ಚಿನ್ಮಯ ಜ್ಞಾನ ಪ್ರಾಪಿಕೊಂಡು ಮಹಾಶರಣಿಯಾಗುವ ಇತಿಹಾಸವಿದೆ ಎಂದು ತಿಳಿಸಿದರು. ಬೇಗದ ಹೊಡೆಯುವಾಗ, ಪೂಜೆ ಮಾಡುವಾಗ, ರೊಟ್ಟಿ ಮಾಡುವಾಗ, ಧ್ಯಾನ ಮಾಡುವಾಗ, ನಿಮಗೆ ಕಷ್ಟ ಬಂದಾಗ ಯಾವ ಸಂದರ್ಭದಲ್ಲೂ ಕೂಡ ಶಿವ ಶಿವ ಚನ್ನಬಸವ ಅರ್ಪೂರ್ ಚನ್ನಬಸವ ಶಿವಯೋಗಿ ಅನ್ನೋದು ನಿಮಗೆ ಆಶೀರ್ವಾದ ಸಿಗ್ತಾ ಇದೆ. ಕೋಟಿ ವರ್ಷದ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆ ದಿಸೆಯಲ್ಲಿ ನಾವೆಲ್ಲ ಭಕ್ತಾದಿಗಳ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಜೀವನದಲ್ಲಿ ಒಬ್ಬ ಸಂತರ ಜೀವನದಲ್ಲಿ ಒಂದು ಘಟನೆ ನಡೀತು. ಎಂತಹ ಘಟನೆ ಅಂದ್ರ ಒಬ್ಬ ಮಹಾನ್ ಶ್ರೇಷ್ಠ ನರ್ತನೆಯನ್ನ ಮಾಡ್ತಾ ಇದ್ರು. ವಿಲಾಸಿ ಜೀವನವನ್ನ ನಡೆಸ್ತಾ ಇದ್ರು. ಅನೇಕ ಜನರಿಗೆ ಕೆಟ್ಟ ಕೆಟ್ಟ ಭಾವನೆಯನ್ನು ತುಂಬುತ್ತಾ ಇದ್ರು. ವಿಲಾಸಿ ಜೀವನವನ್ನ ನಡೆಸ್ತಕ್ಕಂಥ ಒಬ್ಬ ನರ್ತಕಿ 16 ವರ್ಷದಿಂದ 30 ವರ್ಷಗಳ ಪರ್ಯಂತರವಾಗಿ ನರ್ತನೆಯನ್ನು ಮಾಡಿ ಹಣವನ್ನು ಗಳಿಸಿ ಕೋಟಿ ಹಣವನ್ನು ಗಳಿಸಿತ್ತು. ಕೋಟಿ ಹಣವನ್ನು ಗಳಿಸಿರ್ತಕ್ಕಂಥ ನರ್ತಕೀಗ ಸುಂದರವಾಗಿರುವಂತಹ ಮನೆ, 4-5 ಅಂತಸ್ತಿನ ಮನೆ, ಎಲ್ಲ ಐಶ್ವರ್ಯ, ಹಣ, ಅಂತಸ್ತು, ಐಶ್ವರ್ಯ, ವಜ್ರ, ವೈಡೂರ್ಯ, ಆಭರಣ, ಬಂಗಾರ, ಬೆಳ್ಳಿ ಎಲ್ಲ ಬಂತು. ಆದ್ರೂ ಕೂಡ 30 ವರ್ಷ ಆದಾಗ ಆ ನರ್ತಕಿಗ ಮಾನಸಿಕ ಶಾಂತಿ ಇದ್ದಿಲ್ಲ. ಮಾನಸಿಕ ಶಾಂತಿ ಅಲ್ಲಿ ಸಂದರ್ಭ ಏನಾಯ್ತಂದ್ರ ಆ ನರ್ತಕಿಯಿಂದ ನೃತ್ಯ ಮಾಡುವಂತ ಹೆಣ್ಣು ಮಗಳಿಗೆ ಒಬ್ಬ ಮಹಾನ್ ಸಂತರ ಬರ್ತಾ ಇದ್ದಾರ. ಇಡೀ ಊರಿನ ಜನ ಆ ಸಂತರ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿತಾ ಇದ್ರು. ಅಂತ ಸಂದರ್ಭದಲ್ಲಿ ನರ್ತಕಿ ವಿಚಾರ ಮಾಡ್ತಾ ಇದ್ದಾರೆ, 30 ವರ್ಷಗಳಿಂದ ನಾನು ಬರೇ ವಿಲಾಸಿ ಜೀವನವನ್ನು ನಡೆಸಿದ್ದೀನಿ, ಮಹಾತ್ಮರ ದರ್ಶನ ಆಗಿಲ್ಲ. ಇಡೀ ಊರಿನ ಜನ ಎಲ್ಲ ನಮಸ್ಕಾರ ಮಾಡ್ತಾರ, ನಾನು ಹೋಗಿ ನಮಸ್ಕಾರ ಮಾಡಬೇಕಂತ ತಿಳ್ಕೊಂಡ ನರ್ತಕಿ ಶ್ರೀ ಗುರುಗಳ ಸಮೀಪಕ್ಕೆ ಬರ್ತಾ ಇದ್ದಾಳೆ. ಶ್ರೀ ಗುರುಗಳು ಧ್ಯಾನಾಸಕ್ತರಾಗಿ ಧ್ಯಾನದಲ್ಲಿ ನಾನು 16 ವರ್ಷದಿಂದ ವಿಲಾಸಿ ಜೀವನವನ್ನ ಬರೀ ಶೃಂಗಾರಮಯವಾಗಿರುವಂತಹ ಜೀವನವನ್ನೇ ಸಾಗಿಸಿದ್ದೀರಿ. ನನಗೆ ಆಧ್ಯಾತ್ಮದ ಮಾರ್ಗದ ಕಡೆಗೆ ಬಂದಿಲ್ಲ. ಅನೇಕ ತಪ್ಪು ಕಾರ್ಯಗಳನ್ನು ನಾನು ಮಾಡಿ ನನ್ನ ಜೀವನ ನಾನು ಹೆಂಗ ಮುಕ್ತಿ ಪಡಿತೀನಿ, ಕೆಟ್ಟ ಕಾರ್ಯಗಳನ್ನು ಮಾಡಿರಿ, ಎಲ್ಲ ಐಶ್ವರ್ಯ ಇದೆ, ಆದ್ರೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲ, ಹ್ಯಾಂಗ ಅಂತ ತಿಳ್ಕೊಂಡು ಕೇಳಿದಾಗ ಸಂತರ ಒಂದು ಮಾತನ್ನು ಹೇಳ್ತಾ ಇದ್ರು, ವಿವರಣೆ ಕೊಡ್ತಾ ಇದ್ದ, ಅಮ್ಮ ನಿಮ್ಮ ಗ್ರಾಮದ ಸಮೀಪ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರುವ ಜಯಭಾರತ್ ಸೇವಾ ಸಮಿತಿ ಸಂಸ್ಥಾಪಕರಾದ ಹವಮಲ್ಲತ್ ಮುತ್ಯ ಅವರು ಮೂಲ ಸ್ಥಾನವಾದ ಮಹಾರಾಷ್ಟ್ರ ಪುಣೆ ಹತ್ತಿರದ ಭಿಗ್ವಣ ಆಶ್ರಮದಲ್ಲಿ ಗುರು ಪೌರ್ಣಿಮಾ ಸಂಭ್ರಮದಿಂದ ಆಚರಿಸಲಾಯಿತು. ವರ್ಷ 365 ದಿವಸ ಸಂಚಾರ ಮಾಡುವ ಪೂಜ್ಯರು ಪ್ರತಿ ವರ್ಷ ಗುರು ಪೌರ್ಣಿಮೆಯ ಮಾತ್ರ ಭಿಗ್ವಣ ಆಶ್ರಮದಲ್ಲಿ ನೆಲೆಸಿ ಬರುವ ಭಕ್ತರಿಗೆ ದರ್ಶನ ನೀಡುವ ಪರಂಪರೆ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಈ ವರ್ಷವೂ ಸಹ ಭಿಗ್ವಣ ಆಶ್ರಮದಲ್ಲಿ ಬೆಳಗ್ಗೆ ಪೂಜ್ಯರ ಪಾದಪೂಜೆ ನಡೆಯಿತು. ನಂತರ ನಡೆದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಕರ್ನಾಟಕ ರಾಜ್ಯ ಹಾಗೂ ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಇತರ ರಾಜ್ಯಗಳ ಭಕ್ತರು ಪಾಲ್ಗೊಂಡು ಪೂಜ್ಯರ ದರ್ಶನ ಪಡೆದರು. ಪೂಜ್ಯರ ದರ್ಶನ ಪಡೆಯಲು ಭಕ್ತರು ತಾಸುಗಟ್ಟೆ ಸ್ತರತಿಯಲ್ಲಿ ನಿಂತು ದರ್ಶನ ಪಡೆದರು. ಬಂದಂತಹ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಹಾಗೂ ದೂರದ ಗ್ರಾಮ ಬಂದಿರುವ ಭಕ್ತರಿಗೆ ವಸತಿ ವ್ಯವಸ್ಥೆ ಮಾಡಲಾಗಿತ್ತು.
निर्गुणी निघुनी तुझे चरणी पावन करती सर्व धरणी निर्गुणी निघुनी तुझे चरणी पावन करती सर्व धरणी करणी आहे तुझी न्यारी मल्लीनाथा कर्पूर शिव गौरा मल्लीनाथा कर्पूर शिव गौरा आरती निर्गुणी मल्लीनाथा आरती निर्गुणी मल्लीनाथा ज्योतिर्लिंग परस्परा ज्योतिर्लिंग परस्परा ओ आळी तो कर्पूर शिव गौरा कर्पूर शिव गौरा कर्पूर शिव गौरा मल्लीनाथा कर्पूर शिव गौरा मल्लीनाथा कर्पूर शिव गौरा जीप आहे माझे घर सांगतात श्री मल्लेश्वर जीप आहे माझे घर सांगतात श्री मल्लेश्वर भक्त हे उभे तुझ्या समोर मल्लीनाथा कर्पूर शिव गौरा मल्ली